ಸರ್ಕಾರಕ್ಕೆ ಮುಸ್ಲಿಂ ಮುಖಂಡರು ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ. ರಹೀಂ ಹತ್ಯೆ ಬೆನ್ನಲ್ಲೇ ಕಾಂಗ್ರೆಸ್ಗೆ ಮುಸ್ಲಿಂ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಮುಸ್ಲಿಂ ಸಮುದಾಯದ ಮುಖಂಡರು. ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಮುಖಂಡರು ಸಭೆ ನಡೆಸಿದ್ದಾರೆ. ಶಾದಿ ಮಹಲ್ ಸಭಾಂಗಣದಲ್ಲಿ ಈ ಸಭೆ ನಡೀತಾ ಇದೆ. ಶಾಹುಲ್ ಹಮೀದ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಾಹುಲ್ ಹಮೀದ್ ಇವರ ನೇತೃತ್ವದಲ್ಲಿ ನಡೀತಾ ಇರುವ ಸಭೆ. ಈ ಸಭೆಯ ಬಳಿಕ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಮುಸಲ್ಮಾನ್ ಸಮುದಾಯ ಮತ್ತಷ್ಟು ಕಠಿಣವಾದ ನಿರ್ಧಾರಕ್ಕೆ ಬರುತ್ತಾ ಅನ್ನೋ ನಿರೀಕ್ಷೆ ಇದೆ. ಸುರತ್ಕಲ್ನಲ್ಲಿ ಫಾಜಿಲ್ ಎಂಬ ಅಮಾಯಕ ಭೋಜನ ಕೊಲೆ ಬರ್ಬರವಾಗಿ ಆಡು ಹಗಲಿ ಮುಚ್ಚಿಕೊಂಡು ಆರೋಪಿಗಳ ಬಂಧನವಾಯಿತು. ಒಂದು ಕೆಲವು ದಿನ ಕಳೆದ ಮೇಲೆ ಈ ಜಿಲ್ಲೆಯ ಸಂಘ ಪರಿವಾರದ ನಾಯಕರೊಬ್ಬನ ಮಾತುಗಳನ್ನು ತಾವೆಲ್ಲ ಆಲಿಸಿರಬಹುದು. ಪ್ರವೀಣ್ ನೇತಾರರ ಹತ್ಯೆಗೆ ಪ್ರತೀಕಾರವಾಗಿ ನಮ್ಮ ಹುಡುಗರು ಸುರತ್ಕಲ್ನಲ್ಲಿ ನುಗ್ಗಿ 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 ಹೊಡೆದುಕೊಂಡಿದ್ದಾರೆ ಅಂತೇಳಿ ಕಂಠಾಪುಷ್ಪವಾಗಿ ಸಾರ್ವಜನಿಕ ಸಭೆಯಲ್ಲಿ ಸಂಘ ಪರಿವಾರದ ಮುಖಂಡ ಮಾತನ್ನು ಮಾಡ್ತಾರೆ. ಅವರನ್ನು ಬಂಧಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ, ನಮ್ಮ ಪೊಲೀಸರಿಂದ ಬಂಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆಮೇಲೆ ಪ್ರತಿನಿತ್ಯ ನಾನು ಪ್ರತಿಯೊಂದು ಘಟನೆಗಳನ್ನು ಎಳೆಯಾಗಿರಿಸಿಕೊಂಡು ನಾನು ಹೋಗ್ಲಿಕ್ಕೆ ನಾನು ಇಷ್ಟಪಡುವುದಿಲ್ಲ, ನಮ್ಗೆ ಗೊತ್ತಿದೆ. ಆದರೆ ಮುಖ್ಯವಾದ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಮಂಡಿಸಲೇಬೇಕಾಗಿದೆ, ಅದನ್ನು ಹೇಳಿದೆ. ಇತ್ತೀಚೆಗೆ ಮಂಗಳೂರಿನ ಹೊರವಲಯದ ಕುಡುಪುನಲ್ಲಿ ಅಶ್ರಫ್ ಎಂಬ ಮಾನಸಿಕ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಆಲ್ರೆಡಿ ಒಂದು ಸುತ್ತಿನ ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನ್ ಸಮುದಾಯದ ಕೆಲ ನಾಯಕರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇದೀಗ ಈ ಸಭೆಯಿಂದ ಏನ್ ನಿರೀಕ್ಷೆ ಇದೆ? ಯಾವ ರೀತಿಯ ಚರ್ಚೆ ಸಭೆಯಲ್ಲಿ ಆಗ್ತಾ ಇದೆ? ಹೌದು ಸ್ಮಿತಾ, ಏನು ರೆಹಮಾನ್ ಅವರ ಹತ್ಯೆಯ ಬಳಿಕ ಕಾಂಗ್ರೆಸ್ನಲ್ಲಿ ಇದ್ದಂತ ಮುಖಂಡರು ಏನಿದ್ದಾರೆ ಅವರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುತ್ತಿದ್ದಾರೆ. ರಾಜೀನಾಮೆ ಪರ್ವ ಈಗಾಗಲೇ ಆರಂಭವಾಗಿದೆ. ನಿನ್ನೆಯಿಂದಲೂ ಕೂಡ ಪ್ರಮುಖ ಹುದ್ದೆಯಲ್ಲಿದ್ದವರು ರಾಜೀನಾಮೆ ನೀಡ್ತಾ ಬಂದಿದ್ದಾರೆ. ನಿನ್ನೆ ಮಾಜಿ ಮೇಯರ್ ಇದ್ದಂತಹ ಏನು ಕಾಂಗ್ರೆಸ್ನ ಮುಖಂಡರಾಗಿದ್ದಂತಹ ಕೆ ಅಶ್ರಫ್ ರವರು ತಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ರಾಜೀನಾಮೆ ಸಲ್ಲಿಸಿದ್ರು. ಇವತ್ತು ಕೂಡ ಸಾಕಷ್ಟು ಜನ ಅಂದ್ರೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿದ್ದಂತ ಮುಸ್ಲಿಂ ಮುಖಂಡರು ಕೂಡ ರಾಜೀನಾಮೆಯನ್ನು ಸಲ್ಲಿಸಿರುವಂತದ್ದು. ಇವತ್ತು ಏನು ಮಂಗಳೂರಿನ ಮಂಗಳದೇವಿ ಸಮೀಪದಲ್ಲಿರುವಂತಹ ಶಾದಿ ಮಾಲ್ ನಲ್ಲಿ ಸಭೆ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಸಭೆಯಲ್ಲಿ ಕೂಡ ನೂರಾರು ಮಂದಿ ಕಾಂಗ್ರೆಸ್ನಲ್ಲಿದ್ದಂತಹ ಮುಸ್ಲಿಂ ಮುಖಂಡರು ಭಾಗಿಯಾಗಿರುವಂತದ್ದು. ಸದ್ಯ ಶಾಹುಲ್ ಹಮೀದ್ ಅಂದ್ರೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಶಾಹುಲ್ ಹಮೀದ್ ಅವರು ಮಾತಾಡ್ತಿರುವಂತದ್ದು. ಅವರು ಕೂಡ ಈಗಾಗಲೇ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿರುವಂತದ್ದು. ಜೊತೆಗೆ ರಾಜೀನಾಮೆಯ ಪತ್ರವನ್ನು ಕೂಡ ಈ ಒಂದು ಸಭೆಗೆ ತಂದು ನಾನು ಕೂಡ ರಾಜೀನಾಮೆ ಕೊಡ್ತಾ ಇದ್ದೇನೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಅಬ್ದುಲ್ ಹಮೀದ್ ಅವರು ಏನು ಶಾಹುಲ್ ಹಮೀದ್ ಅವರು ಈ ಒಂದು ಭಾಷಣದಲ್ಲಿ ಮಾತಾಡ್ತಾ ಬಹಳಷ್ಟು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಒಂದು ರೀತಿಯಲ್ಲಿ ಗದ್ಗದಿಗ್ತರಾದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಕಾಂಗ್ರೆಸ್ಸಿಗಾಗಿ ನಾವು ಹುಟ್ಟಿನಿಂದಲೇ ದುಡಿದಿದ್ದೇವೆ, ಕಾಂಗ್ರೆಸ್ನ ಬ್ಯಾನರ್ ಗಳನ್ನು ಅಂಟಿಸಿ ಅಥವಾ ಫ್ಲಾಗ್ ಗಳನ್ನ ಹಾಕಿ ಈ ರೀತಿಯಾಗಿ ಆರಂಭದ ದಿನದಿಂದಲೂ ಕೂಡ ಕಾಂಗ್ರೆಸ್ಸಿಗೋಸ್ಕರವಾಗಿ ದುಡಿದುಕೊಂಡು ಬಂದಿದ್ದೇವೆ ಮತ್ತು ಮತದಾನ ಸಂದರ್ಭದಲ್ಲೂ ಕೂಡ ನಾವು ಕಾಂಗ್ರೆಸ್ಸಿಗೋಸ್ಕರವಾಗಿ ಹಗಲು ರಾತ್ರಿ ದುಡಿದಿದ್ದೇವೆ ಅಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಸಿಗ್ತಾ ಇಲ್ಲ, ನಮ್ಗೆ ಮೇಲಿಂದ ಮೇಲೆ ದೌರ್ಜನ್ಯಗಳು ಆಗ್ತಾನೆ ಇರುತ್ತೆ. ಜೊತೆಗೆ ಏನು ಪ್ರಚೋದನಕಾರಿ ಹೇಳಿಕೆ ಕೊಟ್ರು ಅಂದ್ರೆ ಸುಹಾಸ್ ಶೆಟ್ಟಿ ನಂತರ ಒಂದಷ್ಟು ಪ್ರಚೋದನಕಾರಿ ಹೇಳಿಕೆ ಕೊಟ್ರು. ಈ ಬಗ್ಗೆ ಸರ್ಕಾರದ ಗಮನಕ್ಕೂ ತಂದು ಕೂಡ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಾ ಇಲ್ಲ. ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಹೊರತು ಅವರಿಗೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ನಾವು ನೊಂದು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಅಂದ್ರೆ ಕಾಂಗ್ರೆಸ್ನಲ್ಲಿದ್ದಂತಹ ಸ್ಥಾನಗಳಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಅಲ್ಪಸಂಖ್ಯಾತದ ಘಟಕದ ಅಧ್ಯಕ್ಷರಾಗಿದ್ದಂತ ಶಾಹುಲ್ ಹಮೀದ್ ಅವರು ಹೇಳಿರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ. ಸರ್ಕಾರಕ್ಕೆ ಮುಸ್ಲಿಂ ಮುಖಂಡರು ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದ್ದಾರೆ. ರಹೀಂ ಹತ್ಯೆ ಬೆನ್ನಲ್ಲೇ ಕಾಂಗ್ರೆಸ್ಗೆ ಮುಸ್ಲಿಂ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಸಾಮೂಹಿಕ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಮುಸ್ಲಿಂ ಸಮುದಾಯದ ಮುಖಂಡರು.
ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಸಮುದಾಯದ ಮುಖಂಡರು ಸಭೆ ನಡೆಸಿದ್ದಾರೆ. ಶಾದಿ ಮಹಲ್ ಸಭಾಂಗಣದಲ್ಲಿ ಈ ಸಭೆ ನಡೀತಾ ಇದೆ. ಶಾಹುಲ್ ಹಮೀದ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಾಹುಲ್ ಹಮೀದ್ ಇವರ ನೇತೃತ್ವದಲ್ಲಿ ನಡೀತಾ ಇರುವ ಸಭೆ. ಈ ಸಭೆಯ ಬಳಿಕ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಮುಸಲ್ಮಾನ್ ಸಮುದಾಯ ಮತ್ತಷ್ಟು ಕಠಿಣವಾದ ನಿರ್ಧಾರಕ್ಕೆ ಬರುತ್ತಾ ಅನ್ನೋ ನಿರೀಕ್ಷೆ ಇದೆ. ಸುರತ್ಕಲ್ನಲ್ಲಿ ಫಾಜಿಲ್ ಎಂಬ ಅಮಾಯಕ ಭೋಜನ ಕೊಲೆ ಬರ್ಬರವಾಗಿ ಆಡು ಹಗಲಿ ಮುಚ್ಚಿಕೊಂಡು ಆರೋಪಿಗಳ ಬಂಧನವಾಯಿತು. ಒಂದು ಕೆಲವು ದಿನ ಕಳೆದ ಮೇಲೆ ಈ ಜಿಲ್ಲೆಯ ಸಂಘ ಪರಿವಾರದ ನಾಯಕರೊಬ್ಬನ ಮಾತುಗಳನ್ನು ತಾವೆಲ್ಲ ಆಲಿಸಿರಬಹುದು. ಪ್ರವೀಣ್ ನೇತಾರರ ಹತ್ಯೆಗೆ ಪ್ರತೀಕಾರವಾಗಿ ನಮ್ಮ ಹುಡುಗರು ಸುರತ್ಕಲ್ನಲ್ಲಿ ನುಗ್ಗಿ 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 ಹೊಡೆದುಕೊಂಡಿದ್ದಾರೆ ಅಂತೇಳಿ ಕಂಠಾಪುಷ್ಪವಾಗಿ ಸಾರ್ವಜನಿಕ ಸಭೆಯಲ್ಲಿ ಸಂಘ ಪರಿವಾರದ ಮುಖಂಡ ಮಾತನ್ನು ಮಾಡ್ತಾರೆ. ಅವರನ್ನು ಬಂಧಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ, ನಮ್ಮ ಪೊಲೀಸರಿಂದ ಬಂಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆಮೇಲೆ ಪ್ರತಿನಿತ್ಯ ನಾನು ಪ್ರತಿಯೊಂದು ಘಟನೆಗಳನ್ನು ಎಳೆಯಾಗಿರಿಸಿಕೊಂಡು ನಾನು ಹೋಗ್ಲಿಕ್ಕೆ ನಾನು ಇಷ್ಟಪಡುವುದಿಲ್ಲ, ನಮ್ಗೆ ಗೊತ್ತಿದೆ. ಆದರೆ ಮುಖ್ಯವಾದ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಮಂಡಿಸಲೇಬೇಕಾಗಿದೆ, ಅದನ್ನು ಹೇಳಿದೆ. ಇತ್ತೀಚೆಗೆ ಮಂಗಳೂರಿನ ಹೊರವಲಯದ ಕುಡುಪುನಲ್ಲಿ ಅಶ್ರಫ್ ಎಂಬ ಮಾನಸಿಕ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಆಲ್ರೆಡಿ ಒಂದು ಸುತ್ತಿನ ರಾಜೀನಾಮೆ ಪರ್ವ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನ್ ಸಮುದಾಯದ ಕೆಲ ನಾಯಕರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಇದೀಗ ಈ ಸಭೆಯಿಂದ ಏನ್ ನಿರೀಕ್ಷೆ ಇದೆ? ಯಾವ ರೀತಿಯ ಚರ್ಚೆ ಸಭೆಯಲ್ಲಿ ಆಗ್ತಾ ಇದೆ? ಹೌದು ಸ್ಮಿತಾ, ಏನು ರೆಹಮಾನ್ ಅವರ ಹತ್ಯೆಯ ಬಳಿಕ ಕಾಂಗ್ರೆಸ್ನಲ್ಲಿ ಇದ್ದಂತ ಮುಖಂಡರು ಏನಿದ್ದಾರೆ ಅವರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುತ್ತಿದ್ದಾರೆ. ರಾಜೀನಾಮೆ ಪರ್ವ ಈಗಾಗಲೇ ಆರಂಭವಾಗಿದೆ. ನಿನ್ನೆಯಿಂದಲೂ ಕೂಡ ಪ್ರಮುಖ ಹುದ್ದೆಯಲ್ಲಿದ್ದವರು ರಾಜೀನಾಮೆ ನೀಡ್ತಾ ಬಂದಿದ್ದಾರೆ. ನಿನ್ನೆ ಮಾಜಿ ಮೇಯರ್ ಇದ್ದಂತಹ ಏನು ಕಾಂಗ್ರೆಸ್ನ ಮುಖಂಡರಾಗಿದ್ದಂತಹ ಕೆ ಅಶ್ರಫ್ ರವರು ತಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ರಾಜೀನಾಮೆ ಸಲ್ಲಿಸಿದ್ರು. ಇವತ್ತು ಕೂಡ ಸಾಕಷ್ಟು ಜನ ಅಂದ್ರೆ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿದ್ದಂತ ಮುಸ್ಲಿಂ ಮುಖಂಡರು ಕೂಡ ರಾಜೀನಾಮೆಯನ್ನು ಸಲ್ಲಿಸಿರುವಂತದ್ದು. ಇವತ್ತು ಏನು ಮಂಗಳೂರಿನ ಮಂಗಳದೇವಿ ಸಮೀಪದಲ್ಲಿರುವಂತಹ ಶಾದಿ ಮಾಲ್ ನಲ್ಲಿ ಸಭೆ ಕೂಡ ನಡೆಸ್ತಾ ಇರುವಂತದ್ದು. ಸದ್ಯ ಸಭೆಯಲ್ಲಿ ಕೂಡ ನೂರಾರು ಮಂದಿ ಕಾಂಗ್ರೆಸ್ನಲ್ಲಿದ್ದಂತಹ ಮುಸ್ಲಿಂ ಮುಖಂಡರು ಭಾಗಿಯಾಗಿರುವಂತದ್ದು. ಸದ್ಯ ಶಾಹುಲ್ ಹಮೀದ್ ಅಂದ್ರೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಶಾಹುಲ್ ಹಮೀದ್ ಅವರು ಮಾತಾಡ್ತಿರುವಂತದ್ದು. ಅವರು ಕೂಡ ಈಗಾಗಲೇ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿರುವಂತದ್ದು. ಜೊತೆಗೆ ರಾಜೀನಾಮೆಯ ಪತ್ರವನ್ನು ಕೂಡ ಈ ಒಂದು ಸಭೆಗೆ ತಂದು ನಾನು ಕೂಡ ರಾಜೀನಾಮೆ ಕೊಡ್ತಾ ಇದ್ದೇನೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಅಬ್ದುಲ್ ಹಮೀದ್ ಅವರು ಏನು ಶಾಹುಲ್ ಹಮೀದ್ ಅವರು ಈ ಒಂದು ಭಾಷಣದಲ್ಲಿ ಮಾತಾಡ್ತಾ ಬಹಳಷ್ಟು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಒಂದು ರೀತಿಯಲ್ಲಿ ಗದ್ಗದಿಗ್ತರಾದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಕಾಂಗ್ರೆಸ್ಸಿಗಾಗಿ ನಾವು ಹುಟ್ಟಿನಿಂದಲೇ ದುಡಿದಿದ್ದೇವೆ, ಕಾಂಗ್ರೆಸ್ನ ಬ್ಯಾನರ್ ಗಳನ್ನು ಅಂಟಿಸಿ ಅಥವಾ ಫ್ಲಾಗ್ ಗಳನ್ನ ಹಾಕಿ ಈ ರೀತಿಯಾಗಿ ಆರಂಭದ ದಿನದಿಂದಲೂ ಕೂಡ ಕಾಂಗ್ರೆಸ್ಸಿಗೋಸ್ಕರವಾಗಿ ದುಡಿದುಕೊಂಡು ಬಂದಿದ್ದೇವೆ ಮತ್ತು ಮತದಾನ ಸಂದರ್ಭದಲ್ಲೂ ಕೂಡ ನಾವು ಕಾಂಗ್ರೆಸ್ಸಿಗೋಸ್ಕರವಾಗಿ ಹಗಲು ರಾತ್ರಿ ದುಡಿದಿದ್ದೇವೆ ಅಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಸಿಗ್ತಾ ಇಲ್ಲ, ನಮ್ಗೆ ಮೇಲಿಂದ ಮೇಲೆ ದೌರ್ಜನ್ಯಗಳು ಆಗ್ತಾನೆ ಇರುತ್ತೆ. ಜೊತೆಗೆ ಏನು ಪ್ರಚೋದನಕಾರಿ ಹೇಳಿಕೆ ಕೊಟ್ರು ಅಂದ್ರೆ ಸುಹಾಸ್ ಶೆಟ್ಟಿ ನಂತರ ಒಂದಷ್ಟು ಪ್ರಚೋದನಕಾರಿ ಹೇಳಿಕೆ ಕೊಟ್ರು. ಈ ಬಗ್ಗೆ ಸರ್ಕಾರದ ಗಮನಕ್ಕೂ ತಂದು ಕೂಡ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಾ ಇಲ್ಲ. ಅವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಹೊರತು ಅವರಿಗೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ನಾವು ನೊಂದು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಅಂದ್ರೆ ಕಾಂಗ್ರೆಸ್ನಲ್ಲಿದ್ದಂತಹ ಸ್ಥಾನಗಳಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಅಲ್ಪಸಂಖ್ಯಾತದ ಘಟಕದ ಅಧ್ಯಕ್ಷರಾಗಿದ್ದಂತಹ ಶಾಹುಲ್ ಹಮೀದ್ ಅವರು ಹೇಳಿರುವಂತದ್ದು. ಸ್ಮಿತಾ, ಧನ್ಯವಾದ ದಿನೇಶ್ ಮಾಹಿತಿಗಾಗಿ.